ಮದ್ರಾಸಾ ಹಬೀಬ್ ನಿಜ್ವಾನ್ ಟ್ರಸ್ಟಿಂದ ಇವತ್ತು ವಾರ್ಡ್ ನಂಬರ್ 32ನಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ SDPI ಜಿಲ್ಲಾಧ್ಯಕ್ಷರಂತ ನಮ್ಮ ಜಮ್ಮ ಅವರು, ಹಾಗೆ ನಮ್ಮ ಅಣ್ಣ MLC ಅನಿಲಣ್ಣವರು, ಹಾಗೆ ನಮ್ಮ ಮುಂಡಾಜಣ್ಣವರು, ಚಂದ್ಮಲ್ ರಮೇಶ್ ಅವರು, ಹಾಗೆ ನಮ್ಮ ಕೌನ್ಸಿಲರ್ಸು ಮಸೀದಿ ಮುತ್ವಲೀಸ್ ಆ್ಯಂಡ್ ಆಮೇಲೆ ದರ್ಗಾ ಮುತ್ವಲೀಸ್ ಇದ್ದಾರೆ, ಆಮೇಲೆ ನಮ್ಮ ಕೌನ್ಸಿಲರ್ಸ್ ಇದ್ದಾರೆ, ಆಮೇಲೆ ನಮ್ಮ ಮೌಲಿ ಸಾಬ್ಸ್ ಇದ್ದಾರೆ. ನೀವೆಲ್ಲರೂ ಇದ್ದೀರ. ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದು ಒಂದು ಒಳ್ಳೆಯ ಕೆಲಸ. ಬ್ಲಾಕ್ ಪ್ರೆಸಿಡೆಂಟ್ ಅಫ್ಸರು ಇದ್ದಾರೆ, ಮುರಳಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಇದು ಒಂದು ಒಳ್ಳೆಯ ಕೆಲಸ. ಲೈಫಲ್ಲಿ ನಾವೇನು ಕೊಟ್ಟರು ಜನಗಳ ಹತ್ರ ಏನು ಉಳಿಯೋದಿಲ್ಲ. ನಾವೇನೇ ಕೊಟ್ಟರು, ದುಡ್ಡು ಕೊಟ್ಟರು ಇರೋದಿಲ್ಲ. ಇವತ್ತು ಊಟ ಕೊಟ್ಟರೆ ತಿರ್ಗಾ ನಾಳೆನೂ ಕೊಡಬೇಕು. ಒಂದು ಜಮೀನು ಕೊಟ್ಟರೆ ಇನ್ನೊಂದು ಜಮೀನು ಬೇಕು. ಒಂದು ಬಿಲ್ಡಿಂಗ್ ಇದ್ದರೆ ಇನ್ನೊಂದು ಬಿಲ್ಡಿಂಗ್ ಬೇಕು. ಒಂದು ಮನೆ ಇದ್ದರೆ ಸ್ವಲ್ಪ ದಿವಸ ಆದಮೇಲೆ ಇನ್ನೊಂದು ದೊಡ್ಡ ಮನೆ ಬೇಕು. ಆಮೇಲೆ ಮಕ್ಕಳಿಗೆ ಮನೆ ಬೇಕು, ಅವ್ರ ಮಕ್ಕಳಿಗೆ ಮನೆ ಬೇಕು. ಹಿಂಗೆ ನಾನಾ ರೀತಿಯಲ್ಲಿ ನಾವು ಯಾರಿಗೆ ಏನೇ ಕೊಟ್ಟರು ಇನ್ನೂ ಬೇಕು 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 ಅಂತ ಬರುತ್ತೆ. ಅದೇ ಎಜುಕೇಷನ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಎಜುಕೇಷನ್ನು ತುಂಬ ಇಂಪಾರ್ಟೆಂಟ್. ಅದರಲ್ಲಿನೂ ಈಗಿರುವಂಥ ಪರಿಸ್ಥಿತಿನಲ್ಲಿ ಡಾಕ್ಯುಮೆಂಟೇಷನ್ ತುಂಬ ಇಂಪಾರ್ಟೆಂಟ್. ಎಜುಕೇಷನ್ ಇಂಪಾರ್ಟೆಂಟ್, ಅದರಲ್ಲಿ ಡಾಕ್ಯುಮೆಂಟೇಷನ್ ಇಂಪಾರ್ಟೆಂಟ್. ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರೂ, ಯಾವುದೇ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಂದ್ರೂ, ಯಾವುದೇ ಒಂದು ಪ್ರೈವೇಟ್ ಇಂಡಸ್ಟ್ರೀಸ್ಗೆ ಹೋಗ್ಬೇಕಂದ್ರೂ ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಇವತ್ತು ಎಜುಕೇಷನ್ ಇಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಎಜುಕೇಷನ್ ಯಾವತ್ತು ನಾವು ಕಮ್ಮಿ ಆಗ್ತೀವೋ ನಾವು ಡೆವಲಪ್ ಆಗೋದಿಲ್ಲ. ಎಜುಕೇಷನ್ ಜಾಸ್ತಿ ಆದಾಗ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಇರ್ತಾರೆ, ಅವ್ರವ್ರ ಕಾರ್ಯಕ್ರಮಗಳಲ್ಲಿ ಅವ್ರು ಇರ್ತಾರೆ, ನಾವೆಲ್ಲ ಆರಾಮಾಗಿ ಇರ್ಬೋದು. ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಗ ನಮ್ಮ ಯೂನಿವರ್ಸಿಟಿನಲ್ಲಿ ಎಸ್ಪೆಷಲ್ ಆಗಿ ಮುಸ್ಲಿಮ್ಸು 3 ಜನ ಸ್ಟೂಡೆಂಟ್ಸ್ ಇದ್ದರು, 3 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದರು. ಆಗ ಮೌಲಿ ಕಲೀಮುಲ್ಲಾ ಸಾಹೇಬರು ನನ್ನ ಹತ್ರ ಮಾತಾಡಿ, ಅನಿಲಣ್ಣವರು, ನಾನು, ನಜೀರಣ್ಣವರು 3 ಜನ ಕೂತ್ಕೊಂಡು ಮಾತಾಡಿ, ಯಾರಾದರೂ ಒಬ್ಬರನ್ನ ಮುಸ್ಲಿಮ್ಸ್ನೇ ಅಲ್ಲಿ ಡೈರೆಕ್ಟ್ರಾಗಿ ಮಾಡಿದ್ರೆ, ನಾವು ಸಿಂಡಿಕೇಟ್ ಮೆಂಬರ್ ಮಾಡಿದ್ರೆ ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿ ಆವತ್ತು ನಾವು ನಜೀರಣ್ಣವರು, ನಾನು, ಅನಿಲಣ್ಣ ನಾವು ಕೂತ್ಕೊಂಡು ಆವತ್ತು ಮಾತಾಡಿ, ಅದಾದಮೇಲೆ ನಾವು ಮೌಲಿ ಕಲೀಮುಲ್ಲಾ ಸಾಹೇಬ್ರ ಹತ್ರ ಕೂತ್ಕೊಂಡು ಮಾತಾಡಿ, ಆವಾಗ ಅರ್ಬಾಜ್ ಇಸ್ ಎ ವೆಲ್ ಎಜುಕೇಟೆಡ್, ಒಳ್ಳೆ ಬುದ್ಧಿವಂತರಿದ್ದಾರೆ, ಅವ್ರನ್ನ ಮಾಡೋಣ ಅಂತೇಳಿ ಅವ್ರನ್ನ ಇವತ್ತು ನಾವು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಯೂನಿವರ್ಸಿಟಿ ಏನಿದೆ, ನಮ್ಮ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, ಈ ಯೂನಿವರ್ಸಿಟಿಗೆ ಅದರಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿ ನಮ್ಮ ಕೋಲಾರ ಅವರನ್ನು ನಾವು 3 ಜನನ ಮಾಡಿದ್ವಿ. ಮತ್ತು ಒಳ್ಳೆಯ ಕೆಲಸ ಮಾಡಿದ್ದೀರಾ. ಇದಕ್ಕೆ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಕೌನ್ಸಿಲರ್ಸು, ಮುತ್ವಲೀಸು, ಮೌಲಿ ಸಾಬ್ಸ್ ಅಂದು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಇಂಥ ಕೆಲಸಗಳು ಮಾಡ್ಕೊಂಡು ಹೋಗಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.